ಸೀಸನ್ ಸ್ಪೆಷಲ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಡೋದಕ್ಕೆ ನಮ್ಮ ಮನೆಗೆ ನಮ್ಮಮ್ಮ ಬಂದಿದ್ದಾರೆ. ಸೊ ಈ ಉಪ್ಪಿನಕಾಯಿನ ನೀವು ಎಷ್ಟು ದಿನ ಇಟ್ಕೊಂಡ್ ತಿಂದ್ರು ಏನು ಕೆಟ್ಟೋಗೋದಿಲ್ಲ. ಉಪ್ಪಿನಕಾಯಿ ಎಲ್ಲ ಮಾಡಿದಾದ್ಮೇಲೆ ಬಟ್ಲಲ್ಲಿ ಲಾಸ್ಟ್ ಅಲ್ಲಿ ಅನ್ನ ಹಾಕೊಂಡು ತುಪ್ಪದ ಜೊತೆಲಿ ಅಮ್ಮನ ಕೈ ತುತ್ತು ತಿನ್ನೋ ರುಚಿನೇ ಬೇರೆ. ಸೊ ನಿಮ್ಗೂ ಡೀಟೇಲ್ ಆಗಿ ರೆಸಿಪಿ ತಿಳಿಸ್ಕೊಡ್ತೀನಿ, ನೀವು ಕೂಡ ಮನೇಲಿ ಮಾಡ್ಕೊಬಹುದು. ಉಪ್ಪಿನಕಾಯಿ ಮಾಡೋದಕ್ಕೆ ಮಾವಿನಕಾಯಿನ ನಮ್ ಫಾರ್ಮ್ ಹೌಸ್ ಹತ್ರ ಹೋಗಿ ಫ್ರೆಶ್ ಆಗಿ ಉದುರ್ಸ್ಕೊಂಡ್ ಬಂದ್ವಿ. ಮಾವಿನಕಾಯಿನ ಸ್ವಲ್ಪ ದಪ್ಪ ಆಗೋದಕ್ ಬಿಡ್ಬೋದು, ಬಟ್ ನಮ್ ಬಾಡಿಗೆ ಮನೆಯವರು ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ದಪ್ಪ ಆಗೋ ಅಷ್ಟರಲ್ಲಿ ನಮ್ಗೇನು ಉಳಿಸೋದಿಲ್ಲ ಅಂತ ಈಗ್ಲೇ ಸ್ವಲ್ಪ ಕಿತ್ಕೊಂಡ್ಬಿಟ್ಟು ಅಂಡ್ ನಾವ್ ಈ ಮಾವಿನಕಾಯಿನ ಎಲ್ಲ ಹಾಕಿ ಒಂದೇ ಸರಿ ಉಪ್ಪಿನಕಾಯಿ ಮಾಡೋದಿಲ್ಲ, ಸ್ವಲ್ಪನೇ ಮಾಡ್ಕೊಂತೀವಿ, ಯಾಕಂದ್ರೆ ಫ್ರೆಶ್ ಅಂಡ್ ಟೇಸ್ಟಿ ಆಗಿರುತ್ತೆ ಅಂತ. ಸೊ ನಮ್ಮಮ್ಮ ಫಸ್ಟ್ ಮಾವಿನಕಾಯಿನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರು. ತೊಳ್ಕೊಂಡಿದ್ದಾದ್ಮೇಲೆ ಬಟ್ಟೆಲಿ ಅದನ್ನ ವೈಪ್ ಮಾಡ್ಕೊಬೇಕು. ಒಂದಿಷ್ಟು ಕೂಡ ವಾಟರ್ ಇರಬಾರ್ದು. ವಾಟರ್ ಇದ್ರೆ ನಿಮ್ಗೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ, ತುಂಬಾ ದಿನ ಬರೋದಿಲ್ಲ ಅಂತ. ನಿಮ್ಗೆ ಬೇಕಾಗಿರೋ ಸೈಜಸ್ ಅಲ್ಲಿ ಮ್ಯಾಂಗೋಸ್ ನ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂತಾ ಇದಾರೆ ನಮ್ಮಮ್ಮ. ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು. ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದೀವಿ, ಒಂದ್ ಸ್ವಲ್ಪ ಮೆಂತ್ಯ, ಒಂದ್ ಸ್ವಲ್ಪ ಜೀರಿಗೆ ಹಾಕಿದೀವಿ. ಇಷ್ಟನ್ನ ನಾವು ಯೂಸ್ ಮಾಡ್ತಾ ಇರೋದು 4 ಮ್ಯಾಂಗೋಗೆ. ಇದನ್ನೆಲ್ಲ ಹುರ್ಕೊಂಡಿದ್ದಾದ್ಮೇಲೆ 2 ಬೆಳ್ಳುಳ್ಳಿ ಹಾಕಿ ಅದನ್ನ ಡ್ರೈ ಗ್ರೈಂಡ್ ಮಾಡ್ಕೊಳ್ಬೇಕು. ಅದನ್ನು ಕೂಡ ನಾವು ಉಪ್ಪು ಹಾಕಿ ಮ್ಯಾರಿನೇಷನ್ ಮಾಡಿರ್ತೀವಲ್ಲ ಮ್ಯಾಂಗೋಗೆ, ಅದ್ರ ಜೊತೆಲಿ ಹಾಕಿ ಮಿಕ್ಸ್ ಮಾಡ್ಕೊಡ್ಬೇಕು. ನೆಕ್ಸ್ಟ್ ಈಗ ಲಾಸ್ಟ್ ಸ್ಟೆಪ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ಒಂದು 250 ml ಆಗುವಷ್ಟು ಆಯಿಲ್ ಹಾಕೊಂಡಿದೀವಿ ನಾವು. ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಜಾಸ್ತಿ ಹಾಕೊಬೇಕು. ನೆಕ್ಸ್ಟ್ ಅರಿಶಿನ ಮತ್ತೆ ಹಚ್ ಖಾರದ ಪುಡಿ ಇಲ್ಲಿ ನಾವು 3 ಟೇಬಲ್ ಸ್ಪೂನ್ ನ ಆಡ್ ಮಾಡಿದೀವಿ 4 ಮ್ಯಾಂಗೋಗೆ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರೋ ಅಷ್ಟಕ್ಕೆ ಈ ಮಸಾಲಾ ಐಟಮ್ಸ್ ನ ನೀವು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಉಪ್ಪಿನಕಾಯಿ ಅಂತೂ ಸೂಪರ್ ಆಗಿ ಬಂದಿತ್ತು. ಸೊ ಈ ಮಾವಿನಕಾಯಿ ಸೀಸನ್ ಅಲ್ಲಿ ಸುಮ್ಮನೆ ಅಂಗಡಿಗೆ ಹೋಗಿ ಉಪ್ಪಿನಕಾಯಿ ಡಬ್ಬ ತಗೊಳೋ ಬದಲು ಮನೇಲೆ ಮಾಡ್ಕೊಳ್ಳಿ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಫ್ರೆಶ್ ಅಂಡ್ ಟೇಸ್ಟಿ ಆಗಿರೋ ಉಪ್ಪಿನಕಾಯಿ ರೆಡಿ ಆಗ್ಬಿಡುತ್ತೆ. ಅದನ್ನ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇರುತ್ತೆ. ಇಷ್ಟೆಲ್ಲ ಖಾರ ತಿಂದ್ಮೇಲೆ ಹೊಟ್ಟೆ ಉರಿತಾ ಇತ್ತು ಅಂತ ಐಸ್ ಕ್ರೀಮ್ ಮತ್ತೆ ಫ್ರೂಟ್ಸ್ ಹಾಕಿ ಫ್ರೂಟ್ಸ್ ಕಸ್ಟರ್ಡ್ ನ ಮಾಡ್ಕೊಂಡ್ವಿ. ಇನ್ನೂ ತುಂಬಾ ರೆಸಿಪೀಸ್ ಬರ್ತಾ ಇದೆ. ಸೊ ಬೇಗ ಮರಿದಿರಾ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.